ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಅನುಶಾಸನ ಪರ್ವ ಪ್ರಾರಂಭ. ಧರ್ಮರಾಜನ ಪಟ್ಟಾಭಿಷೇಕ ಮತ್ತು ರಾಜ್ಯಭಾರ. ವ್ಯಾಸ ಮಹರ್ಷಿಗಳೊಂದಿಗೆ ಹಲವಾರು ಋಷಿಗಳು ಬಂದು ಧರ್ಮರಾಜನಿಗೆ ಅಧಿಕಾರವನ್ನು ಸ್ವೀಕರಿಸಬೇಕೆಂದು ಒತ್ತಾಯಿಸಿದರು. ವ್ಯಾಸರು ಸುಮುಹೂರ್ತವನ್ನು ನಿರ್ಧರಿಸಿದರು. ಹಸ್ತಿನಾವತಿಯ ಪ್ರಜೆಗಳು ಧರ್ಮರಾಜ ಮತ್ತು ಪಾಂಡವರ ಆಳ್ವಿಕೆಯನ್ನು ಸಂತೋಷದಿಂದ ಸ್ವಾಗತಿಸಿದರು. ತಳಿರು ತೋರಣಗಳಿಂದ ನಗರವನ್ನು ಸಿಂಗರಿಸಲಾಯಿತು. ಬೀದಿಗಳಲ್ಲಿ ಹಂದರಗಳನ್ನು ಹಾಕಿ ಹೂಮಾಲೆಗಳಿಂದ ಅಲಂಕರಿಸಲಾಯಿತು. ಮನೆಗಳ ಎದುರಿಗೆ ರಂಗೋಲಿಗಳನ್ನು ಹಾಕಿದರು. ಧರ್ಮರಾಜನು ಎಲ್ಲ ಆಶ್ರಮಗಳಿಗೆ, ದೇಶ ವಿದೇಶದ ರಾಜರು, ಸಾಮಂತರು, ಮಾಂಡಲೀಕರುಗಳಿಗೆ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಿದನು. ಅತಿಥಿ ಅಭಾಗ್ಯತರನ್ನು ಸ್ವಾಗತಿಸಲು ಒಳ್ಳೆಯ ವ್ಯವಸ್ಥೆ ಮಾಡಲಾಯಿತು. ವಸತಿಗೃಹಗಳನ್ನು, ಭೋಜನ ಶಾಲೆಗಳನ್ನು ಸಿದ್ಧಗೊಳಿಸಿದರು. ಧರ್ಮರಾಜನು ವೇದವ್ಯಾಸರನ್ನು ಕುರಿತು, ಮಹರ್ಷಿಗಳೇ, ವೈಭವದಿಂದ ಪಟ್ಟಾಭಿಷೇಕವನ್ನು ಮಾಡಲು ನಿರ್ಧಾರ ಮಾಡಿದ್ದಾಯಿತು. ಆದರೆ ರಾಜಭಂಡಾರದಲ್ಲಿ ಯಾವುದೇ ಹಣವಿಲ್ಲ. ದುರ್ಯೋಧನನು 14 ವರ್ಷಗಳ ತೆರಿಗೆಗಳನ್ನು ಮೊದಲೇ ಪಡೆದುಕೊಂಡಿದ್ದನು. ಪ್ರಜೆಗಳಿಂದಲೂ ಏನನ್ನೂ ನಿರೀಕ್ಷಿಸುವಂತಿಲ್ಲ. ದುರ್ಯೋಧನನು ಯುದ್ಧಕ್ಕಾಗಿ ಖರ್ಚು ಮಾಡಿ ಕೋಶ ಬರಿದಾಗಿದೆ ಎಂದು ಹೇಳಿದನು. ವ್ಯಾಸರು, ಧರ್ಮರಾಜ, ಇದಕ್ಕಾಗಿ ಚಿಂತಿಸಬೇಡ. ಹಸ್ತಿನಾವತಿಯ ಕೋಶದ ವಿಚಾರ ನನಗೆ ಗೊತ್ತೇ ಇದೆ. ಇನ್ನು ಮುಂದಿನ ಖರ್ಚಿಗೆ ಬೇರೆ ದಾರಿ ಹುಡುಕಿದ್ದೇನೆ. ಹಿಂದೆ ಮರುತ್ತರಾಜನು ಯಜ್ಞ ಮಾಡಿ ದಾನವಾಗಿ ಕೊಟ್ಟ ದ್ರವ್ಯವು ಅಲ್ಲಿಯೇ ಇದೆ. ಬ್ರಾಹ್ಮಣರು ಸಹ ಆ ದ್ರವ್ಯವು ಸುರಕ್ಷಿತವಾಗಿ ಪ್ರಜಾಹಿತಕ್ಕಾಗಿ ಎಂದು ಇಟ್ಟಿದ್ದಾರೆ. ಆ ಸಂಪತ್ತು ಹಿಮಾಲಯದಲ್ಲಿದೆ. ಅಲ್ಲಿಗೆ ಹೋಗಿ ಸಂಪತ್ತನ್ನು ಇಲ್ಲಿಗೆ ತನ್ನಿರಿ, ಅದರಿಂದಲೇ ಪಟ್ಟಾಭಿಷೇಕ ಮಾಡಿರಿ ಎಂದು ಪಾಂಡವರಿಗೆ ತಿಳಿಸಿದರು. ಧರ್ಮರಾಜನು, ಮಹರ್ಷಿಗಳೇ, ಮರುತ್ತರಾಜನು ದಾನ ಮಾಡಿದ ಹಣವು ನಮ್ಮದಾಗುವುದು ಹೇಗೆ? ಆ ಹಣದಲ್ಲಿ ನಮಗೆ ಅಧಿಕಾರವಿಲ್ಲ ಎಂದು ಹೇಳಿ ಆ ಹಣವನ್ನು ಉಪಯೋಗಿಸುವುದು ತಪ್ಪಲ್ಲವೇ ಎಂದು ಕೇಳಿದನು. ಆಗ ವ್ಯಾಸರು, ಧರ್ಮರಾಜ, ಈಗ ನೀನು ಸಕಲ ಭೂಮಿಗೆ ಒಡೆಯನಾಗಿರುವೆ. ಭೂಮಿಯಲ್ಲಿರುವ ಹಣವನ್ನು ಉಪಯೋಗಿಸಲು ನಿನಗೆ ಅಧಿಕಾರವಿದೆ. ಆ ಹಣದಲ್ಲಿ ಅರ್ಧವನ್ನು ಮಾತ್ರ ಈಗ ಉಪಯೋಗಿಸಿ. ಮುಂದೆ ಉಳಿದ ಹಣವನ್ನು ಏನು ಮಾಡಬೇಕೆಂದು ತಿಳಿಸುತ್ತೇನೆ ಎಂದು ಹೇಳಿದರು. ಪಟ್ಟಾಭಿಷೇಕದ ದಿನ ಧರ್ಮರಾಜನು 16 ಬಿಳಿಯ ಕುದುರೆಗಳನ್ನು ಕಟ್ಟಿದ ಹೊಸ ರಥದಲ್ಲಿ ಕುಳಿತನು. ಭೀಮನು ಸಾರಥಿಯಾದನು. ಅರ್ಜುನನು ಶ್ವೇತಛತ್ರವನ್ನು ಹಿಡಿದನು. ನಕುಲ ಸಹದೇವರು ಚಾಮರಗಳನ್ನು ಬೀಸಿದರು. ಯುಯುತ್ಸುವು, ಸಾತ್ಯಕಿಯು, ಕೃಷ್ಣನು ಬೇರೆ ರಥಗಳಲ್ಲಿ ಅವನ ಹಿಂದೆ ಹೊರಟರು. ಕುಂತಿ, ದ್ರೌಪದಿ, ಸುಭದ್ರೆ ಮುಂತಾದ ಸ್ತ್ರೀಯರು ಬೇರೆ ಯಾನಗಳಲ್ಲಿ ವಿದುರನಿಂದ ಪುರಸ್ಕೃತರಾಗಿ ಹೊರಟರು. ಎಲ್ಲರಿಗೂ ಮುಂದೆ ಧೃತರಾಷ್ಟ್ರ, ಗಾಂಧಾರಿಯರು ಪಲ್ಲಕ್ಕಿಯಲ್ಲಿ ಕುಳಿತು ಹೋಗುತ್ತಿದ್ದರು. ಹಿಂದೆ ಅಲಂಕಾರ ಮಾಡಿದ ಆನೆ, ಕುದುರೆ, ಕಾಲಾಳುಗಳು, ವಂದಿಮಾಗಧರು ಬರಲು ಎಲ್ಲರೂ ಊರಿಗೆ ಪ್ರವೇಶ ಮಾಡಿದರು. ಊರಿನಲ್ಲಿ ರಾಜಮಾರ್ಗಗಳೆಲ್ಲವೂ ಹೂವುಗಳಿಂದಲೂ ಧ್ವಜಗಳಿಂದಲೂ ಅಲಂಕೃತವಾಗಿದ್ದವು. ಬೀದಿಯು ನಿರ್ಮಲವಾಗಿತ್ತು. ಎಲ್ಲೆಲ್ಲಿಯೂ ಧೂಪದ ಸುವಾಸನೆಯಿಂದಲೂ ಗಂಧದ ಹುಡೆಯಿಂದಲೂ ತುಂಬಿತ್ತು. ಊರ ಬಾಗಿಲಲ್ಲಿಯೂ ಊರ ಒಳಗೂ ಅಲ್ಲಲ್ಲಿ ಮಂಗಳಾರ್ಥವಾಗಿ ಪೂರ್ಣ ಕುಂಭಗಳನ್ನು ಇಟ್ಟಿದ್ದರು. ದಾರಿಯುದ್ದಕ್ಕೂ ಜನಗಳು ಕಿಕ್ಕಿರಿದು ನಿಂತು ಪಾಂಡವರನ್ನು, ದ್ರೌಪದಿಯನ್ನು ಅಭಿನಂದಿಸುತ್ತಿದ್ದರು. ಹೀಗೆ ಬರುತ್ತಾ ಶಂಖ, ನಗಾರಿ ಮುಂತಾದ ಮಂಗಳವಾದ್ಯಗಳು ಘೋಷಿಸುತ್ತಿರಲು ಪಾಂಡವರು ಅರಮನೆಯನ್ನು ಪ್ರವೇಶಿಸಿದರು. ಅಲ್ಲಿ ಧರ್ಮರಾಜನು ಬಂಗಾರದ ಆಸನದ ಮೇಲೆ ಪೂರ್ವಾಭಿಮುಖವಾಗಿ ಕುಳಿತನು. ಅವನ ಎದುರಿಗೆ ಕೃಷ್ಣನು, ಸಾತ್ಯಕಿಯು, ಅಕ್ಕಪಕ್ಕಗಳಲ್ಲಿ ಭೀಮಾರ್ಜುನರು ಕುಳಿತರು. ಮಿಕ್ಕವರೆಲ್ಲರೂ ಅವರವರಿಗೆ ಉಚಿತವಾದ
ಆಸನಗಳಲ್ಲಿ ಕುಳಿತುಕೊಳ್ಳಲು ಪ್ರಜಾಪ್ರಮುಖರು ಶುಭ ಕಾಣಿಕೆಗಳನ್ನು ತಂದು ಒಪ್ಪಿಸಿದರು. ಅನಂತರ ಪುರೋಹಿತರು ಧರ್ಮರಾಜನನ್ನು ದ್ರೌಪದಿಯನ್ನು ಹುಲಿಯ ಚರ್ಮ ಹಾಸಿದ್ದ ಸರ್ವತೋಭದ್ರ ಆಸನದಲ್ಲಿ ಕುಳ್ಳರಿಸಿ ಪಟ್ಟಾಭಿಷೇಕಕ್ಕೆ ಮುಂಚೆ ಮಾಡಬೇಕಾದ ಕರ್ಮಗಳನ್ನು ನೆರವೇರಿಸಿದರು. ಧರ್ಮರಾಜನಿಗೆ ಮಂಗಳ ಸ್ನಾನ ಮಾಡಿಸಿ ಸ್ವಾಗತ ನೀಡಲಾಯಿತು. ಶ್ರೀಕೃಷ್ಣ, ಧೌಮ್ಯ ಮಹರ್ಷಿಗಳು, ನಾರದ ಮಹರ್ಷಿಗಳು ಮುಂತಾದವರು ಧರ್ಮರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು. ಸಪ್ತ ನದಿಗಳ ಪವಿತ್ರ ಜಲದಿಂದ, ಪವಿತ್ರ ತೀರ್ಥ ಜಲಗಳಿಂದ ಧರ್ಮರಾಜನನ್ನು ಪವಿತ್ರಗೊಳಿಸಿದರು. ಅನೇಕ ರೀತಿಯ ಸುಗಂಧ ದ್ರವ್ಯಗಳನ್ನು, ಸುವರ್ಣ, ಮುತ್ತು, ರತ್ನಗಳನ್ನು ಧರ್ಮರಾಜನ ಮಸ್ತಕದ ಮೇಲೆ ಸುರಿದರು. ಆಮೇಲೆ ಶ್ರೀಕೃಷ್ಣನು, ಧೃತರಾಷ್ಟ್ರನು, ಪ್ರಜಾಪ್ರಮುಖರು ಅವನಿಗೆ ಅಭಿಷೇಕ ಮಾಡಿದರು. ಬ್ರಾಹ್ಮಣರು ಭೂರಿ ದಕ್ಷಿಣೆಗಳನ್ನು ಪಡೆದು ಹರಸಿದರು. ಹೀಗೆ ಧರ್ಮರಾಜನು ಪಟ್ಟಾಭಿಷಿಕ್ತನಾಗಿ ಸಕಲ ಸಮ್ಮತಿಯಿಂದ ವಿಸ್ತಾರವಾದ ರಾಜ್ಯವನ್ನು ಪಡೆದು ಎಲ್ಲರನ್ನೂ ಸಂತೋಷಗೊಳಿಸಿದನು. ಧರ್ಮರಾಜನ ಪಟ್ಟಾಭಿಷೇಕದಿಂದ ಯುದ್ಧದಿಂದ ತೊಂದರೆಗೀಡಾದ ನೊಂದ ಹಸ್ತಿನಾವತಿಯ ಪ್ರಜೆಗಳಿಗೆ ನೆಮ್ಮದಿ ಉಂಟಾಯಿತು. ಭೀಮನು ಯುವರಾಜನಾದನು, ವಿದುರನು ಮಂತ್ರಿಯಾದನು, ಸಂಜಯನು ಆಯುವ್ಯಯಗಳನ್ನು ನೋಡಿಕೊಳ್ಳುವುದಕ್ಕೂ, ನಕುಲನು ಸೇನೆಯ ಮುಖ್ಯಾಧಿಕಾರಕ್ಕೂ, ಅರ್ಜುನನು ಪರರಾಷ್ಟ್ರ ವಿಚಾರಕ್ಕೂ ನಿಯಮಿತರಾದರು. ಸಹದೇವನು ಧರ್ಮರಾಜನ ರಕ್ಷಕನಾದನು. ವಿದುರ, ಸಂಜಯ, ಯುಯುತ್ಸು ಈ ಮೂವರಿಗೂ ಧೃತರಾಷ್ಟ್ರನ ಯೋಗಕ್ಷೇಮವನ್ನು ವಿಚಾರಿಸಿ ಅವನ ಇಷ್ಟವನ್ನು ನಡೆಸುವುದು, ಪೌರಜನಪದರ ಅಂದಂದಿನ ಕೆಲಸಗಳನ್ನು ಮಾಡಿಕೊಡುವುದು ಮುಖ್ಯ ಕರ್ತವ್ಯವಾಗಿತ್ತು. ನನಗೆ ಪ್ರಿಯವನ್ನುಂಟು ಮಾಡಬೇಕೆನ್ನುವರೆಲ್ಲರೂ ಧೃತರಾಷ್ಟ್ರನನ್ನು ದೇವರಂತೆ ಕಂಡುಕೊಂಡು ಅವನ ಇಷ್ಟದಂತೆ ನಡೆದುಕೊಳ್ಳಬೇಕು. ಜ್ಞಾತಿ ಹತ್ಯೆ ಮಾಡಿದರೂ ನಾನು ಜೀವದಿಂದಿರುವುದು ಅವನಿಗೋಸ್ಕರವೇ ಎಂದು ಧರ್ಮರಾಜನು ಎಲ್ಲರಿಗೂ ಕಟ್ಟುನಿಟ್ಟಾಗಿ ತಿಳಿಸಿದನು. ಧರ್ಮರಾಜನು ಪಿತಾಮಹ ಭೀಷ್ಮರಿಂದ ರಾಜನೀತಿಯನ್ನು ತಿಳಿದು ಬಂದಿದ್ದನು. ಧರ್ಮರಾಜನು ಮನುಚಕ್ರವರ್ತಿಯಂತೆ ಪ್ರಜೆಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಅವನ ಆಡಳಿತ ಕಾಲದಲ್ಲಿ ಮಳೆ ಬೆಳೆ ಚೆನ್ನಾಗಿಯೇ ಆಯಿತು. ಪ್ರಜೆಗಳಿಗೆ ಬಹಳ ಸಂತೋಷವಾಗಿತ್ತು. ತಮಗೆ ಹಿಡಿಸಿದ ಉದ್ಯೋಗಗಳನ್ನು ಮಾಡಿ ಜನರು ಆದಾಯ ಗಳಿಸುತ್ತಿದ್ದರು. ಧರ್ಮಪರಾಯಣರಾಗಿ ಇದ್ದು ಪ್ರಜೆಗಳು ದ್ಯೂತ, ಕಪಟ ಮುಂತಾದವುಗಳಿಂದ ದೂರವಿದ್ದರು. ಧರ್ಮರಾಜನ ರಾಜ್ಯದಲ್ಲಿ ಹಸಿವು, ಬಾಯಾರಿಕೆ, ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ರೋಗ ರುಜಿನಿಗಳು, ಕಳ್ಳಕಾಕರ ಭಯ ಯಾವುದೂ ಇರುತ್ತಿರಲಿಲ್ಲ. ಎಲ್ಲರೂ ಸತ್ಯ, ಅಹಿಂಸೆ, ನ್ಯಾಯ, ನೀತಿಯಿಂದ ಜೀವನ ನಡೆಸಲಾರಂಭಿಸಿದರು. ಹೀಗೆ ಸುಖ ಸಂತೋಷಗಳಿಂದ ಧರ್ಮರಾಜನ ರಾಜ್ಯವು ಸುಭಿಕ್ಷವಾಗಿತ್ತು. ಭೂಮಿಯಲ್ಲಿ ಉತ್ತಮ ಮಳೆಯಾಗಿ ರಾಜ್ಯದ ಆದಾಯ ಹೆಚ್ಚಿತು. ರತ್ನ, ಮುತ್ತು, ವಜ್ರ ಮುಂತಾದ ನಿಧಿಗಳ ಸಂಗ್ರಹವಾಯಿತು. ರಾಜ್ಯದ ಕೋಶಕ್ಕೆ ಉತ್ತಮ ಆದಾಯ ಬಂತು. ಮಹಾಯುದ್ಧದ ನಂತರದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿದ್ದ ಎಲ್ಲ ಜನಹಿತ ಕಾರ್ಯಗಳನ್ನು ಮತ್ತೆ ಧರ್ಮರಾಜನು ಆರಂಭಿಸಿದನು. ಧರ್ಮರಾಜನಿಗೆ ಹಲವಾರು ವರ್ಷಗಳಿಂದ ಕೇವಲ ನೋವು ಮಾತ್ರವೇ ಇತ್ತು. ಹಿಂದೊಮ್ಮೆ ಇಂದ್ರಪ್ರಸ್ಥದ ರಾಜನಾಗಿದ್ದು ಅನಂತರ 13 ವರ್ಷಗಳವರೆಗೆ ಸಂಕಟ ಪಡುವಂತಾಯಿತು. ಈಗ ಮಹಾಯುದ್ಧದ ನಂತರದಲ್ಲಿ ಮತ್ತೆ ಅಧಿಕಾರ ಬಂದಿತ್ತು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.